ನಮಸ್ಕಾರ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಮಾಮ್ ವ್ಲಾಗ್. ಸೊ ಇವತ್ತು ಮಾರ್ನಿಂಗೇ ಎದ್ದು ಡೈಲಿ ರೊಟೀನ್ ಥರ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನೈಟೆಲ್ಲ ಯಾಕೋ ಗುಬ್ಬಿ ತುಂಬ ಚಂಡಿ ಮಾಡ್ದ, ಅವನು ಹೆದರ್ಕೊಂಡಿದ್ದಾನೆ ಅನಿಸುತ್ತೆ. ರೀಸೆಂಟಾಗಿ ಅಣ್ಣನ ಮನೆಗೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಹೆದರ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಮತ್ತು ನನಗೂ ತುಂಬ ಕೋಲ್ಡ್ ಆಗಿದೆ, ಮಾತಾಡೋಕ್ಕೂ ಆಗ್ತಿಲ್ಲ. ಸೊ ಅದಕ್ಕೆ ನನಗೆ 3-4 ಡೇಸಿಂದ ನಾನು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಲಾಗ್ ಮಾಡಿ ಹಾಕೋಕ್ಕೂ ಆಗಲಿಲ್ಲ. ಸೊ ಇವತ್ತು ಮಾಡ್ತಿದ್ದೀನಿ. ಆದರೂ ಇನ್ನೂ ಗಂಟಲು ನೋವಿದೆ ಮತ್ತು ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಬೆಳಿಗ್ಗೆ ಎಲ್ಲ ಆಯಿತು. ಪವನ್ ಅವರು ಕೂಡ ಬಾಕ್ಸ್ ತೊಗೊಂಡು ಡ್ಯೂಟಿಗೆ ಹೊರಟರು. ನಾನು ಸ್ವಲ್ಪ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಬಿಟ್ಟು ಇವಾಗ ನಮಗೆ ಬಿಸಿಯಾಗಿ ದೋಸೆ ಬಿಟ್ಕೊಳ್ಳೋಣ ಅಂತ ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೀನಿ. ಮೊದಲು ಇನ್ನೂ ಟೈಮ್ ಇದೆ. ಗುಬ್ಬಿ ಕೂಡ ಎದ್ದಿಲ್ಲ, ಅವನು ಎದ್ಮೇಲೆ ಅವನಿಗೂ ಮಾಡಿ ತಿನ್ನಿಸ್ಬೇಕು. ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಂಗೆ ಸ್ವಲ್ಪ ಫ್ರೀ ಆಗುತ್ತೆ. ಮತ್ತು ಗುಬ್ಬಿಗೂ ಕೂಡ ದೇವಸ್ಥಾನ ಕರ್ಕೊಂಡು ಹೋಗಬೇಕು ಇವತ್ತು. ನೋಡೋಣ, ದೇವಸ್ಥಾನ ಇಲ್ಲ ದರ್ಗಾ ಎಲ್ಲರಲ್ಲಿ ಒಂದು ಕರ್ಕೊಂಡು ಹೋಗಬೇಕು. ಮತ್ತು ನಾನು ಬಿಸಿಯಾಗಿ ದೋಸೆ ಮಾಡೋಣ ಅಂತ ಹೇಳಿ ತವ ಇಟ್ಬಿಟ್ಟು ದೋಸೆನೂ ಮಾಡ್ಕೋತೀನಿ. ಮತ್ತು ಗುಬ್ಬಿಗೂ ಹಾಗೆ ಸೈಡಲ್ಲಿ ಸರಿನೂ ಮಾಡಿ ಇಟ್ಬಿಡ್ತೀನಿ. ಮತ್ತು ಲಂಚ್ ಬಾಕ್ಸ್ಗೆ ಪವನ್ ಅವರಿಗೆ ಬೇಳೆ ಸಾಂಬಾರು ಮತ್ತು ವೈಟ್ ರೈಸ್ ಮಾಡಿಕೊಟ್ಟು ಕಳಿಸ್ದೆ. ದೋಸೆ ಮೇಲೆ ಸಿಂಪಲಾಗಿ ಸಾಗು ಮಾಡಿದ್ದೀನಿ. ಆ ಸಾಗು ಫುಲ್ ವಿಡಿಯೋ ಹೇಗೆ ಮಾಡಿದ್ದೀನಿ ಅನ್ನೋದು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗೂ ಆಗಿದೆ. ಸೊ ಇವಾಗ ಬೆಳಿಗ್ಗೆನೇ ನೀರು ಬಿಟ್ಟಿದ್ದಾರೆ, ಇವತ್ತು ನೈಟ್ ಬಿಟ್ಟಿದ್ರು. ನೀರು ಈಗಲೂ ಬರ್ತಿರೋದ್ರಿಂದ ನಾನು ಒಂಚೂರು ತುಂಬಲಿ ಅಂತ ಹೇಳಿ ಆನ್ ಮಾಡಿಬಿಟ್ಟೆ. ಇವಾಗ ದೋಸೆ ಬಿಡೋಣ. ಸತೀಶ್ ಅವರು ಇವಾಗ ಫ್ರೆಶ್ ಅಪ್ ಆಗಿ ಬರ್ತಿದ್ದಾರೆ. ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಡೋಣ ಬನ್ನಿ. ಮತ್ತು ನಾನು ಕಿಚನಲ್ಲಿ ಯೂಸ್ ಆಗೋ ಹಂಗೆ ಒಂದಷ್ಟು ಐಟಮ್ನ ನಾನು ಆರ್ಡ್ರ್ ಕೂಡ ಮಾಡಿದ್ದೆ, ಮತ್ತು ಒಂದಷ್ಟು ಐಟಮ್ಸ್ನ ನಾನು ಪರ್ಚೇಸ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನೆಲ್ಲ ನಾನು ಆಮೇಲೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಫುಲ್ ವಿಡಿಯೋ ನೋಡಿ ನಾನು ಏನೇನೆಲ್ಲ ತೊಗೊಂಡೆ, ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಅಂತ ಈ ಫುಲ್ ವಿಡಿಯೋದಲ್ಲಿ ಇದೆ. ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮತ್ತು ನೆನ್ನೆ ಅಣ್ಣನ ಮನೆಗೆ ಹೋಗಿದ್ವಿ. ಗುಬ್ಬಿ ಪಾಪುನ ನೋಡಬೇಕು, ತಂಗಿನ ನೋಡಬೇಕು ಅಂತ ತುಂಬ ಹಠ ಮಾಡ್ತಿದ್ದ, ಕರ್ಕೊಂಡೋಗಿದ್ದೆ. ಸೊ ಅವನು ಹ್ಯಾಪಿ ಆದ. ಬರೋದು ಕೂಡ ನೈಟ್ ಲೇಟಾಗಿತ್ತು, ಇವತ್ತು ಎದ್ದಿದ್ದು ಕೂಡ ಅದಕ್ಕೆ ಲೇಟಾಯಿತು. ಸೊ ನೋಡಿ, ನಾನು ದೋಸೆ ಮತ್ತು ಸಾಗು ವೆಜಿಟೇಬಲ್ ಸಾಗು ಮಾಡಿದ್ದೀನಿ ಇವತ್ತು. ತುಂಬ ಟೇಸ್ಟಿಯಾಗಿತ್ತು, ನೀವು ಟ್ರೈ ಮಾಡಿ ನೋಡಿ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಕಿಚನ್ ಐಟಮ್ಸ್ ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ ಮತ್ತು ಮೀಶೋಯಿಂದನೂ 2 ಕೊರಿಯರ್ ಬಂದಿದೆ ಅಂತ. ಸೊ ಅದನ್ನು ಇವಾಗ ನಾನು ಓಪನ್ ಮಾಡೋಣ, ರಿವೀಲ್ ಮಾಡೋಣ ಅಂತ ಹೇಳಿ ಕುಂತಿದ್ದೀನಿ. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಹಾಯ್ ಅಂದರು, ಅವರು ಹಾಯ್ ಅಂದರು ನೋಡಿ, ಅವನು ಹಾಯ್ ಮಾಡ್ತಿದ್ದಾನೆ. ಸೊ ನಾನು ಗುಬ್ಬಿ ಯಾಕೆ ಕುಂತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಇವಾಗ ಮದುವೆ ಸೀಸನ್ ಅಲ್ವಾ, ನಮ್ಮ ಮನೆಯಲ್ಲಿ ಮದುವೆ ಇರೋದ್ರಿಂದ ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಮತ್ತು ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ಅಲ್ಲೂ ಒಂದಷ್ಟು ಐಟಮ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಅದನ್ನೆಲ್ಲ ನಾನು ಇವತ್ತು ನಿಮಗೂ ತೋರಿಸೋಣ ಅಂತ ಹೇಳಿ ಕೂತಿದ್ದೀನಿ. ಏನೇನು ತಂದಿದ್ದೀನಿ, ಏನೇನು ಶಾಪಿಂಗ್ ಮಾಡಿದ್ವಿ. ಮತ್ತು ನಾನು ಇಲ್ಲಿ ತೋರಿಸ್ತಿರೋದು ಓನ್ಲಿ ಕಿಚನ್ಗೆ ಸಂಬಂಧಪಟ್ಟ ಐಟಮ್ಸ್ ಅಂತಲೇ ಹೇಳ್ಬೋದು. ಕಿಚನ್ ಏನೇನು ಸೂಟ್ ಆಗುತ್ತೆ, ಹೆಂಗಿದ್ರೆ ಕಿಚನ್ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ತೊಗೊಬಂದಿದ್ದೀನಿ ಒಂದಷ್ಟು. ಅದನ್ನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀವಿ ನಾನು ಮತ್ತು ಗುಬ್ಬಿ. ಬನ್ನಿ ನೋಡೋಣ. ಮತ್ತು ಮೀಶೋದಲ್ಲೂ 1-2 ಐಟಮ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿದೆ. ಸೊ ಅದು ಓಪನ್ ಮಾಡಬೇಕಿತ್ತಲ್ವ, ಹಾಗೆ ಇದು ಕೂಡ ತೋರಿಸ್ತಾ ಇದ್ದೀನಿ. ಸೊ ಗುಬ್ಬಿದು ಊಟ ಆಯಿತು. ಊಟ ಮಾಡಿಕೊಂಡು ನೋಡಿ ಎಷ್ಟು ಊಟ ಮಾಡ್ತಿದ್ದಾನೆ, ಎಲ್ಲಿ ಕುಂತಿದ್ದಾನೆ ಅಲ್ಲಿ ನೋಡಿ, ಹಾಯ್ ಮಾಡಿ. ಸೊ ಓಕೆ, ತೋರಿಸೋಣ. ಬಾಕ್ಸಿಂಗ್ ಮಾಡ್ತೀನಿ. ಇದು ಗ್ಲಾಸಸ್ಸು 4 ಗ್ಲಾಸಸ್ ಬಂದಿದೆ. ಈ ಥರ 4 ಗ್ಲಾಸಸ್ ಬಂದಿದೆ, ಗಾಜಿಂದಿದು. ಫುಲ್ಲು ಎಷ್ಟು ಅಂದರೆ 99 ಅಷ್ಟೇ, 100 ರುಪೀಸ್ಗೆ 4. ಪರವಾಗಿಲ್ಲ, ಕೊಡ್ಬೋದು. ಇದರಲ್ಲಿ ಅಡುಗೆ ಮನೇಲಿ ಇಟ್ಕೊಳ್ಳೋಕೆ ಚೆನ್ನಾಗೂ ಇದೆ. ಮತ್ತು ಇದರಲ್ಲಿ ಜೀರಿಗೆ, ಮೆಣಸು ಆ ಥರ ಏನಾದರೂ ಪೌಡರ್ಗಳು ಆ ಥರ ಎಲ್ಲ ಹಾಕಿಟ್ಕೋಬೋದು. ಸೊ ಅದಕ್ಕೆ ತುಂಬ ಇಷ್ಟ ಆಯಿತು, ತೊಗೊಂಡೆ. ಮತ್ತು ಏನಿದು ರೆಡಿ. ಸೊ ಇದು ಚಿಕ್ಕಪೇಟೆಯಿಂದ ತಂದಿದ್ದು. ನಾವು ಶಾಪಿಂಗ್ ಹೋಗಿದ್ದು ಫಸ್ಟ್ ಡೇ, ಇದು ಲಾಗ್ ಹಾಕಿದ್ದೀನಿ ಆಲ್ರೆಡಿ, ನೀವೆಲ್ಲ ನೋಡ್ಬೋದು. ಮತ್ತು ಇನ್ನೂ ಇಟ್ಟಿಲ್ಲ, ಇವೆಲ್ಲ ಕ್ಲೀನ್ ಮಾಡಿ ತೊಳೆದು ಇಡಬೇಕು. ಈ ಥರ 2 ತಗೊಬಂದಿದ್ದೀನಿ ಉಪ್ಪು ಹಾಕೋಕ್ಕೆ. ಒಂದು ಕಲ್ಲುಪ್ಪು ಮತ್ತು ಪುಳಿ ಉಪ್ಪು ಹಾಕೊಳ್ಳೋಣ ಅಂತ. ಹೊಡೆದೋಗುತ್ತೆ, ಇದು
ಒಡೆದೋಗುತ್ತೆ ಪಾಪ. ಕೊಡು. ಸೊ ಇದು ಬೆಳೆಸಿದ್ರೆ ಒಡೆದೋಗುತ್ತೆ, ಅದಕ್ಕೆ ಸೇಫ್ ಆಗಿ ಯೂಸ್ ಮಾಡಬೇಕು. ಏನು ಉಪ್ಪು ಹಾಕೋದಲ್ಲ, ಉಪ್ಪು ಹಾಕೋದು. ಉಪ್ಪು ಹಾಕೋದು, ಉಪ್ಪು ಹಾಕೋದಲ್ಲ. ಸೊ ನೀವು ಸ್ನಾನ ಮಾಡಿಸ್ಬೇಕು. ಎಣ್ಣೆ ಹಾಕ್ಬಿಟ್ಟಿದ್ದೀನಿ ತಲೆಗೆ, ಸೊ ಸ್ನಾನ ಮಾಡಿಸ್ಬೇಕು. ಅಂದರೆ ಒಬ್ಬರಿಂದಾನೇ ಮಾಡಿಸೋಕ್ಕಾಗಲ್ಲ, ಯಾರಾದರೂ ಜೊತೆಲಿದ್ದರೆ ಒಬ್ಬರು ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಇಬ್ಬರಂತೂ ಇರಬೇಕು. ಸೊ ಅದಕ್ಕೆ ಮಾಡಿಸಿಲ್ಲ, ನಾಳೆ ಆದರೂ ಮಾಡಿಸ್ಬೇಕು. ಗೊತ್ತಾಗ್ಬಿಡ್ತೀಯ. ಸೊ ತುಂಬ ವೇಟ್ ಕೂಡ ಇದೆ, ಮೇಲ್ಗಡೆ ಕ್ಯಾಪ್ ಕೊಟ್ಟಿದ್ದಾರೆ ಮುಚ್ಕೊಳ್ಳೋಕ್ಕೆ. ಸೊ ಇದೊಂದು ಇಟ್ಟು ಮತ್ತು ಇನ್ನೇನು ತಂದ್ವಿ, ಕುಕ್ಕರ್ಗಳು ತಂದಿದ್ದೀವಿ 2. ಬೈ ಈ ಕಡೆ ಬಾ. ಇದು ಚಿಕ್ಕ ಹೊಡೆದೋಗುತ್ತೆ ಸೋನು. ಫುಡ್ಸ್ ಧುಮ್ ಕಳಿಸ್ಲಿ. ಫುಡ್ಸ್ ಸೋನು ಸಾಕು. ಹಾಕ್ಬಿಡು ಇಟ್ಬಿಡೋಣ. ಹಾಕ್ಬಿಟ್ಟು ಹಿಂಗೆ ಇಟ್ಬಿಡೋಣ. ಇದರಲ್ಲಿ ಏನಿದೆ ನೋಡು, ಇದರಲ್ಲಿ ಇದು 5 ಲೀಟರ್ ಕುಕ್ಕರು. ನಮ್ಮ ಮನೆಯಲ್ಲಿ ನೀವು ವೀಡಿಯೋಸ್ನ ನೋಡಿರ್ಬೋದು. ಕುಕ್ಕರೆಲ್ಲ ಹಳೇದಾಗ್ಬಿಟ್ಟಿದೆ ಮತ್ತು ಒಂದಷ್ಟು ಹಾಳಾಗ್ಬಿಟ್ಟಿದೆ, ಹಿಡ್ಕೊಳ್ಳೋದೆಲ್ಲ ಹೊಂಟೋಗಿದೆ. ಸೊ ಅದಕ್ಕೆ 2 ಮಾತ್ರ ತೊಗೊಂಡಿದ್ದೀವಿ. ಇದು 5 ಲೀಟರ್ದು ಆಶಾ ಕಂಪ್ನಿದು. ಆಶಾ ಕಂಪ್ನಿ ತೋರಿಸ್ತೀನಿ. ಹೀಗೆ ಓಪನ್ ಮಾಡ್ತಿರೋದು, ಓಪನ್ ಮಾಡಿರಲಿಲ್ಲ. ಇನ್ಮೇಲೆ ಯೂಸ್ ಮಾಡಬೇಕು. ಇದ್ರಲ್ಲಿ ಏನು ಮಾಡೋಣ ಸರ್? ಚೆನ್ನಾಗಿದೆ, ಹೆವಿ ವೇಟ್ ಇದೆ, ತುಂಬ ಗಟ್ಟಿ ಇದೆ ಅನಿಸುತ್ತೆ. ತೂಕ ಕೂಡ ಇದೆ, ಚೆನ್ನಾಗಿದೆ. ಏನು ಮಾಡ್ತೀಯ ಇದರಲ್ಲಿ? 1.5 ಲೀಟರ್ ಕುಕ್ಕರ್. ಅದನ್ನ ಓಪನ್ ಮಾಡಿಲ್ಲ. ಚೆನ್ನಾಗಿದೆ. ಇವಾಗ ಮದುವೆ ಸೀಸನಲ್ಲಿ ಜಾಸ್ತಿ ಜನ ಸೇರ್ತಾರೆ, ಫಂಕ್ಷನ್ಗಳು ಜಾಸ್ತಿ ನಡೆಯುತ್ತೆ. ಅದರಿಂದ ಅಡುಗೆ ಮಾಡೋಕ್ಕೆ ದೊಡ್ಡ ಕುಕ್ಕರ್ಗಳು ಬೇಕೇ ಬೇಕು. ಸೊ ಅದರಿಂದ 7.5 ಲೀಟರು 7.5 ಲೀಟರ್ ಕುಕ್ಕರ್ ಅಂತ ಹೇಳ್ಬೋದು. ಇದು ಚೆನ್ನಾಗಿದೆ. ಇನ್ಮೇಲೆ ಗ್ರಹಿತಿದ್ರಲ್ಲೇ ಅಡುಗೆ ಮಾಡ್ತೀಯಾ ನೀನು? ಅಡುಗೆ ಮಾಡ್ತೀಯಾ? ಏನೇನು ಅಡುಗೆ ಮಾಡ್ತೀಯಾ? ಪುಚ್ಚಿ ಮಾಡ್ತೀಯಾ? ಅದೆಲ್ಲ ಎತ್ಬಾರ್ದು, ವೇಟ್ ಇದೆ ನಿಮ್ಮ ಮೇಲೆ, ಎತ್ತಕ್ಕಾಗಲ್ಲಪ್ಪ. ಗ್ರಹಿ ಗುಬ್ಬಿ ಓನ್ ಗುಬ್ಬಿ ಗುಬ್ಬಿ ತುಂಬ ವೇಟ್ ಇದೆ. ನೀನು ಇನ್ನೂ ದೊಡ್ಡವನಾಗಬೇಕು, ಎತ್ಕೋಬೇಕು ಅಂದರೆ ಇನ್ನೂ ದೊಡ್ಡವನಾಗಬೇಕು. ಎತ್ತಕ್ಕಾಗ್ತಿಲ್ವಾ? ನನಗೆ ಎತ್ತಕ್ಕಾಗಲ್ಲ, ನಿನ್ಗೆ ಎತ್ತಕ್ಕಾಗುತ್ತಾ ಅದು? ಆಗ್ತಿಲ್ಲ, ಆಗಲ್ಲ, ಎತ್ತಕ್ಕಾಗಲ್ಲಪ್ಪ. ಎತ್ತಕ್ಕಾಗಲ್ಲ ಅಂದ್ರೆ ಗೊತ್ತಾಗ್ಬಿಡೋದು. ನೋಡಿ ಗೈಸ್, ನನ್ನ ಮಗ ಎಲ್ಲರಿಗೂ ಹೇಳ್ಕೊಡ್ತಿದ್ದೆ, ಎತ್ತಕ್ಕಾಗಲ್ಲ ಅಂದ್ರೆ ಹಿಂಗೆ ಮಾಡಿಬಿಡಿ ಅಂತ. ಗೊತ್ತಾಗ್ಬಿಡಿ ಅಲ್ಲೇ ಆರಾಮಾಗಿ. ತುಂಬ ಸಾಹಸ ಮಾಡ್ತಾರೆ. ಗ್ರಹಿ ಗುಬ್ಬಿ ಹೇಗೆ ವಿಸಿಲ್ ಹೊಡಿಯುತ್ತೆ ಕುಕ್ಕರು? ಹೇಗೆ ವಿಸಿಲ್ ಹೊಡಿಯುತ್ತೆ? ಪುಸ್ಸನುತ್ತಾ ಪುಸ್ಸನುತ್ತೆ. ಕೂತ್ಕೋ, ಇಲ್ಲಿ ಕೂತು. ಇದೊಂದು ಚೇರ್ ಇದು. ಸಾಕು, ಕೂತ್ಕೋ, ಸಾಕು. ಮತ್ತು ನಾನು ಮೀಶೋದಲ್ಲಿ 2 ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಸೊ ಇದೆರಡು ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಬನ್ನಿ ನೋಡೋಣ ಏನಿದೆ ಅಂತ. ಗ್ರಹಿತ್ಗೂ ತೋರ್ಸೋಣ. ಗ್ರಹಿತ್ ನೋಡ್ತೀಯ ಏನಿದೆ ಇದರಲ್ಲಿ ಅಂತ? ಹೇಗೆ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಇದು ಪ್ಲಾಸ್ಟಿಕ್ ಬಳ್ಳಿ.
ಪ್ಲಾಸ್ಟಿಕ್ದು ಕಿಚನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಒಂದು ಆರ್ಡರ್ ಮಾಡಿದ್ದೆ. ಈಗ ಬಂದಿದೆ, ನೋಡೋಣ. ಚೆನ್ನಾಗಿದೆ. 3 ಬಂದಿದೆ. ಪ್ಲಾಸ್ಟಿಕ್ಕು ನೋಡೋಕೆ ಮಾತ್ರ ಒರಿಜಿನಲ್ ಥರ ಕಾಣಿಸುತ್ತೆ. ಚೆನ್ನಾಗಿದೆ. ನೀವೇನಾದರೂ ಬೈ ಮಾಡಬೇಕು ಅಂದರೆ ನಾನು ಬೇಕಾದರೆ ಲಿಂಕ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಕೆಳಗಡೆ ಲಿಂಕ್ನ ಹಾಕಿರ್ತೀನಿ. ಬೇಕಾದರೆ ಹೋಗ್ಬಿಟ್ಟು ಬೈ ಮಾಡ್ಬೋದು. ಇದು 3 ಬಂದಿದೆ. ಒಂದೊಂದು ಹಾಕೋಬೋದು, ಇಲ್ಲ 3 ಒಟ್ಟಿಗೆನೂ ಹಾಕೋಬೋದು. ಚೆನ್ನಾಗಿದೆ. ಸೊ ಅಡುಗೆ ಮನೆಯಲ್ಲಿ ಹಾಕ್ತೀನಿ. ಮತ್ತು ರೆಡಿ ನೋಡಿಲಿ ಏನು ಬಂದಿದೆ. ಸೊ ಸೋಪ್ಗಳು ಯೂಸ್ ಮಾಡೋಕ್ಕೆ ವಾಶ್ರೂಮಲ್ಲಿ ಅಟ್ಯಾಚ್ ಮಾಡ್ತೀವಿ ಗೋಡೆಗೆ. ಇದು ಗಮ್ ಕೂಡ ಬಂದಿದೆ ಅನಿಸುತ್ತೆ. ಇದಕ್ಕೇನು ಮಳೆ ಆ ಥರ ಏನು ಹೊಡೆಯೋ ಹಾಕಿಲ್ಲ. ಸೊ ಗಮ್ ಇದೆ, ಅಂಟಿಸ್ಕೊಳ್ಳೋದು. ಈ ಥರ 2 ಇದೆ ಅನಿಸುತ್ತೆ. ಚೆನ್ನಾಗಿದೆ. ಸೋಪ್ ಹಾಕಿದೆ 2. ಫಿಶ್ ಡಿಸೈನ್ ಇದೆ. ವಾಶ್ರೂಮಲ್ಲಿ ಚೆನ್ನಾಗಿರುತ್ತೆ ಹಾಕೋಕ್ಕೆ. 2 ಚೆನ್ನಾಗಿದೆ. ಮತ್ತು ನೋಡಿ ಇಲ್ಲೊಂದು ಸಾಪು ಬಂದಿದೆ, ಪೆಂಗ್ವಿನ್. ಎಲ್ಲ ಗೋಡೆಗೆ ಅಂಟಿಸ್ಕೊಳ್ಳೋದು, ಮಳೆ ಹೊಡೆದು ಹಾಕೋದು ಯಾವುದೂ ಇಲ್ಲ. ಸೊ ನಮ್ಮದು ವಾಶ್ರೂಮಲ್ಲಿ ಗೋಡೆಗೆಲ್ಲನೂ ಟೈಲ್ಸ್ ಹಾಕ್ಸಿರೋದು. ಸೊ ಮಳೆ ಹೊಡಿಯೋಕ್ಕಾಗಲ್ಲ. ಈ ಥರ ಇದ್ದರೆ ಅಂಟಿಸ್ಕೋಬೋದು ಅಂತ ನಾನು ಈ ಥರನೇ ಆರ್ಡರ್ ಮಾಡಿದ್ದೆ. ಬಂದಿದೆ, ಚೆನ್ನಾಗಿದೆ ಕೂಡ. ಚೆನ್ನಾಗಿದೆ ಅಲ್ಲ ನೋಡಿ. ಪೆಂಗ್ವಿನ್ದು ಬಂದಿದೆ. ಕೊಡು, ಅಲ್ಲಿ ತೋರಿಸ್ಬಿಟ್ಟು ಕೊಡ್ತೀವಿ. ಅಲ್ಲಿ ತೋರಿಸಿ. ಏನಿದು? ಪೆಂಗ್ವಿನ್. ಇಲ್ಲಿ ತೋರಿಸಿ. ಏನಿದು? ಇದು ಟೂತ್ ಬ್ರಷ್, ಕೋಲ್ಗೇಟ್ ಆ ಥರ ಏನಾದರೂ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ. ಪೆಂಗ್ವಿನ್ ಡಿಸೈನ್ ಇದೆ. ಸೊ ಇದು ಫಿಶ್ ಇದೆ, ಇದು ಪೆಂಗ್ವಿನ್ ಇದೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಗ್ರಹಿತ್ ವಾಶ್ರೂಮಲ್ಲಿ ಅಂತ ಆರ್ಡರ್ ಮಾಡಿದ್ದೀನಿ. ಸೊ ಅವನು ಕ್ಯೂಟ್ ಅಲ್ವಾ, ಅವನ ಇಂಗ್ರೀಡಿಯೆಂಟ್ಸ್ ಕೂಡ ಕ್ಯೂಟ್ ಆಗಿರ್ಬೇಕು, ಐಟಮ್ಸ್ ಕೂಡ. ಸೊ ನನಗೆ ಆ ಥರ ಇಷ್ಟ. ಕ್ಯೂಟಾಗಿ. ಇದು ಕಲರ್ ನನಗಿಷ್ಟ ಅಂತ ಆರ್ಡರ್ ಮಾಡಿರೋ ಪಿಂಕ್ ಕಲರ್. ಸೊ ನಾನು ಆರ್ಡರ್ ಮಾಡಿದ ಕಲರೇ ಬಂದಿದೆ. ಐ ಆಮ್ ಸೊ ಹ್ಯಾಪಿ. ಮತ್ತು ನಾನು ಯಾವ ಥರ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ, ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಯೂಸ್ಫುಲ್ ಆಗುತ್ತೆ. ನಿಮಗೂ ಇಷ್ಟ ಆದರೆ ಬೈ ಮಾಡಿ. ಯೂಸ್ ಆಗುವಂಥದ್ದು ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಅಲ್ವಾ. ಬಟ್ ಯೂಸ್ಲೆಸ್ ಎಲ್ಲ ತೊಗೊಂಡು ವೇಸ್ಟ್ ಮಾಡೋದು ಬೇಡ ಅಂತ. ಚೆನ್ನಾಗಿದೆಯಾ? ಸೊ ಇಷ್ಟು ನಮ್ಮದು ಶಾಪಿಂಗ್ ಮತ್ತು ಆರ್ಡರು ಎಲ್ಲನೂ. ಮತ್ತು ಐಟಮ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಮತ್ತು ಸೊ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು, ಅದಕ್ಕೆ ನಿಮ್ಮದೇನೆ ನಾನು ಓಪನ್ ಮಾಡಿದ್ದೆಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದು. ನನ್ನ ಮಗ ಹೊಲಿಸಿ ಏನಾದರೂ ಹೊಡೆದಾಗ್ತಾನೆ, ಹಿಡ್ಕೊಂಡು ಅದ್ರಲ್ಲಿ ಇಟ್ಬಾರ್ದಪ್ಪ. ಹಾಂ ಅಲ್ಲಿ ಇದರಲ್ಲಿ ಈ ಥರ ಬಂದಿದೆ. ಅದಕ್ಕೆ ಸ್ಟಿಕ್ಕರ್ ಅಂಟಿಸೋಕ್ಕೆ. ಇದು ಗೋಡೆಗೆ ಅಂಟಿಸ್ಬಿಟ್ಟು ಇದು ಫಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿದೆ. ಸೊ ಇದೆಲ್ಲ ನಾನು ಎಲ್ಲೆಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಇನ್ನೂ ಯೋಚನೆ ಮಾಡಿಲ್ಲ. ಎಲ್ಲ ಹಾಕ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಕಾಣಿಸುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ನನ್ನ ವಿಡಿಯೋನ ಹೀಗೆ ಮುಂದುವರಿಸ್ತೀನಿ ಕೂಡ. ಮತ್ತು ಇವತ್ತು ದೇವಸ್ಥಾನಕ್ಕೆ ಇಲ್ಲ ಕರ್ಕೊಂಡು ಹೋಗಬೇಕು. ಯಾಕಂದರೆ ನೈಟೆಲ್ಲ ತುಂಬ ಅಳ್ತಿದ್ದಾನೆ, ಚಂಡಿ ಮಾಡ್ತಿದ್ದಾನೆ ಮತ್ತು ಎದ್ರುಕೊಂಡಿದ್ದಾನೆ ಅಂತ ಅನಿಸುತ್ತೆ. ರೀಸೆಂಟಾಗಿ ಅಣ್ಣನ ಮನೆಗೆ ಹೋಗಿದ್ವಿ, ಅಲ್ಲಿ ಕ್ಯಾಟ್ ಕರೆದಿದ ತಕ್ಷಣ ಬೆಕ್ಕು ಓಡ್ ಬಂದ್ಬಿಟ್ಟು ಅವನ ಹತ್ರ. ಆವಾಗ ಒಂಚೂರು ಜಗ್ಗಿದ್ದ, ಅಲ್ಲಿಂದ ಹೀಗೆ ಮಾಡ್ತಿದ್ದಾನೆ. ಸೊ ಅವನಿಗೂ ಸಂಜೆ ಅವ್ರ ಪಪ್ಪ ಬಂದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದರ್ಗಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಜಾಸ್ತಿ ಜನ ಇದ್ದರೆ ಹೋಗೋಕ್ಕಾಗಲ್ಲ, ನೈಟ್ ಅಲ್ವಾ, ಜಾಸ್ತಿ ಹೊತ್ತು ಇರಲ್ಲ. ಸೊ ನೋಡೋಣ, ದರ್ಗಾಗೆ ಆಗಲಿಲ್ಲ ಅಂದರೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಟೆಂಪಲ್ಗೆ ಹೋದರೆ ಕೊಡಲ್ಲ. ಬೇಡ, ಈ ಚುಚ್ಕೊಬಿಡ್ತೀಯಾ, ಇದೆಲ್ಲ ಮುಟ್ಬಾರ್ದು ನೀವು. ಕೊಡ್ತೀನಿ ಕೊಡ್ತೀನಿ. ಆಯ್ತು, ಅಲ್ಬಾರ್ದು ನೋಡಲಿ 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 ನೋಡಲಿ, ಅಲ್ಲಿ ಯಾರಿದ್ದಾರೆ ನೋಡು, ಅಲ್ಲಿ ಯಾರಿದ್ದಾರೆ. ಹಾಯ್ ಹಾಯ್ ಅಂದ್ಬಿಡು, ಹಾಯ್. ಸೊ ನಮ್ಮ ವಿಡಿಯೋ ಹೀಗೆ ಮುಂದುವರಿಯುತ್ತೆ, ಐ ಮೀನ್ ನಮ್ಮ ಬ್ಲಾಗ್ ಹೀಗೆ ಮುಂದುವರಿಯುತ್ತೆ. ಸೊ ನಮ್ಮ ಮುಂದಿನ ವಿಡಿಯೋನ ನೋಡ್ತಾ ಇರಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ಗುಬ್ಬಿಯವ್ರ ಪಾಪ ಬಂದರು, ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂದರು. ಇವಾಗ ಹೊರಡ್ತಿದ್ದೀವಿ, ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು. ಇವತ್ತು ದರ್ಗಾ ಯಾಕೋ ತುಂಬ ರಶ್ ಅಂತೆ, ಸೊ ಹಾಗೆ ಹೊರಡ್ತಿದ್ವಿ. ನಿಯರ್ ಬೈ ಇರೋದ್ರಿಂದ ಟೆಂಪಲ್ಲು ನಾವು ನಟರಾಜ ಸರ್ವಿಸೇ ಮಾಡ್ತಿದ್ದೀವಿ, ನಡ್ಕೊಂಡೇ ಹೋಗ್ತಿದ್ದೀವಿ, ನಾನು ಗುಬ್ಬಿ ಪಾಪ ಮತ್ತು 3 ಜನನು. ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ದೇವಸ್ಥಾನ ಓಪನಿಂಗ್ ಇದೆ, ಸೊ ಅದಕ್ಕೆ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ, ಓಪನಿಂಗ್ ಮಾಡ್ತಿದ್ದಾರೆ. ನಮ್ಗೆ ಹೋಗೋಕ್ಕಾಗಲಿಲ್ಲ. ನಾಳೆ ಇಲ್ಲ ನಾಡಿದ್ದು 3 ಡೇಸ್ ನಡೆಯುತ್ತಂತೆ, ನಾಳೆ ಇಲ್ಲ ನಾಡಿದ್ದು ಹೋಗಿ ಬರಬೇಕು. ಮೋಸ್ಟ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅನಿಸುತ್ತೆ ಓಪನ್ ಆಗ್ತಿರೋದು. ಇನ್ವಿಟೇಷನ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ಸೊ ಟೆಂಪಲ್ ಹತ್ರ ಬಂದ್ವಿ. 2 ಟೆಂಪಲ್ ಇದೆ, ಈ ಕಡೆ ಆ ಕಡೆ ಗಣೇಶನ ಟೆಂಪಲ್ಲು, ಈ ಕಡೆ ಆಂಜನೇಯ ಸ್ವಾಮಿ ಟೆಂಪಲ್ಲು. ನಾವಿವಾಗ ಹೋಗ್ತಿರೋದು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಕಾಲು ತೊಳ್ಕೊಂಡು ಇವಾಗ ದೇವಸ್ಥಾನದೊಳಗಡೆ ಹೋಗಬೇಕು. ಗುಬ್ಬಿಗೆ ನೋಡೋಣ ಏನಂತ ಹಾಕ್ತಾರ, ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಹಾಕ್ಸ್ಕೊಂಡು ಬರಬೇಕು. ಸೊ ಗುಬ್ಬಿ ಮತ್ತು ಪಪ್ಪ ಎಂಟ್ರಿ ಆಗ್ತಿದ್ದಾರೆ, ನೋಡಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಏನು ಅಷ್ಟೊಂದು ರಶ್ ಏನಿಲ್ಲ, ಜನ ಕಡಿಮೆನೇ ಇದ್ದಾರೆ. ಸೊ ಬೇಗನೆ ಮುಗೀತು, ನಮ್ಮ ಪೂಜೆನೂ ಬೇಗ ಮುಗೀತು. ಸೊ ಇವಾಗ ದೇವಸ್ಥಾನದಿಂದ ಹೊರಡ್ತಿದ್ದೀವಿ. ಪಾಪುಗೆ ಅಂತ್ರ ಹಾಕಿದ್ದಾರೆ, ಎದ್ರುಕೊಂಡಿದ್ದಾನಂತೆ ಅವನು, ಅದಕ್ಕೆ ಹೀಗೆ ಮಾಡ್ತಿದ್ದ. ಅಂತ್ರ ಹಾಕಿದ್ದೀನಿ, ಏನಾಗಲ್ಲ ಅಂತ ಹೇಳಿದ್ರು. ಮನೆಗೆ ಬಂದ್ವಿ, ಅಂತ್ರ ಮತ್ತು ವಿಭೂತಿ ಕೊಟ್ಟಿದ್ದಾರೆ, ಮತ್ತು ಒಂದು ಲಿಂಬೆಹಣ್ಣು ಕೊಟ್ಟಿದ್ದರು. ಸೊ ಅದನ್ನು ಹಚ್ಚಿ ಅಂತ್ರನೂ ನೋಡಿ ಹಾಕಿದ್ದಾರೆ. ಕರ್ಕೊಬಂದ್ವಿ. ಆದರೂ ಅವತ್ತು ನೈಟು ಚೆನ್ನಾಗಿ ನಿದ್ದೆ ಮಾಡ್ದೆ, ಅದೇ ಖುಷಿ. ಏನು ಹೆದರಲಿಲ್ಲ, ಮತ್ತು ನೈಟೆಲ್ಲ ಎದ್ದು ಅಳೋದೇನು ಮಾಡಲಿಲ್ಲ, ತುಂಬ ಚೆನ್ನಾಗಿ ನಿದ್ದೆ ಮಾಡ್ದ. ನನಗೂ ನಿದ್ದೆ ಮಾಡೋಕ್ಕೆ ಬಿಟ್ಟ. ಹಾಗಾಗಿ ಟೆಂಪಲ್ಗೆ ಹೋಗೋದ್ರಿಂದ ತುಂಬ ಒಳ್ಳೆಯದು. ಯಾರೇ ಆಗಲಿ, ಮಕ್ಕಳು ಚಿಕ್ಕ ಮಕ್ಕಳು ಹೆದರ್ಕೊಂಡೋದು ಕಾಮನ್ನು, ಹೆದರ್ಕೊಂಡಾಗ ಟೆಂಪಲ್ಗೆ ಹೋಗಿ ಸರಿ ಹೋಗ್ತಾರೆ. ಸೊ ಇವಾಗ ಫ್ರೀಯಾಗಿ ಆಟ ಆಡ್ತಿದ್ದಾನೆ ಅವನು, ಈಗ ಸ್ವಲ್ಪ ನೋಡೋ ಹಾಗೂ ಇದ್ದಾನೆ. ಸೊ ಅವರ ಅಪ್ಪನ ಜೊತೆ ಹಾಗೆ ಆಟ ಆಡ್ತಿದ್ದಾನೆ. ಹಾಗೆ ಮದುವೆ ಪ್ರಿಪ್ರೇಷನ್ ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಇನ್ವಿಟೇಷನ್ ಕೂಡ ಇವತ್ತು ಬಂದಿದೆ. ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಇನ್ವಿಟೇಷನ್ ಬಗ್ಗೆ ಲಾಗ್ ಮಾಡಿ ಹಾಕ್ತೀನಿ. ಮತ್ತು ಇವತ್ತಿನ ದಿನಾನ ನಾನು ಹೀಗೆ ಮುಗಿಸ್ತಿದ್ದೀನಿ. ಇವಾಗ ಊಟದ ಟೈಮು, ಊಟ ಮಾಡ್ಕೊಂಡು ಮಲ್ಕೋಬೇಕು. ಸೊ ಎಲ್ರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು. ಹಾಗೆ ಎಲ್ರಿಗೂ ಶುಭರಾತ್ರಿ.